ಇವತ್ತು ತುಂಬ ಬೇಜಾರಾಗ್ತಾ ಇದೆ. ಯಾಕೋ ಬೆಳಗಿನ ಒಂದು ನ್ಯೂಸ್ ನೋಡಿ, ಯಾದಗಿರಿ ಜಿಲ್ಲೆಯಲ್ಲಿ ಶಹಾಪುರ ನಗರದ ವಸತಿ ಶಾಲೆಯಲ್ಲಿ ಇವತ್ತು ಒಬ್ಬ ಹೆಣ್ಣು ಮಗು 9ನೇ ಕ್ಲಾಸ್ ಓದಿರೋ ಒಂದು ಹೆಣ್ಣು ಮಗು ಆಟ ಆಡೋ ವಯಸ್ಸಿನಲ್ಲಿ ತಾಯಿಯಾಗಿದೆ ಅಂದರೆ ನಮಗೆ ತುಂಬ ಬೇಜಾರಾಗ್ತಾ ಇದೆ. ಸೊ ಸ್ನೇಹಿತರೆ, ಇವತ್ತು ಎಲ್ಲರದು ಕಣ್ಣಿದ್ರೂ ಅಧಿಕಾರಿಗಳಿಗೆ ಕಣ್ಣಿಲ್ಲದೆ ಆಗ್ಬಿಟ್ಟಿದೆ. ತುಂಬ ಪ್ರಶ್ನೆ ಇದು. ಎಕ್ಸಾಂಪಲ್ WCD ಅವರು ಏನು ಮಾಡ್ತಾ ಇದ್ದಾರೆ, ವುಮೆನ್ ಆ್ಯಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್ ಅವ್ರು ಏನು ಮಾಡ್ತಾ ಇದ್ದಾರೆ, ಹಾಸ್ಟೆಲ್ಸ್ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಸೊ ಆರೋಗ್ಯ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಮಕ್ಕಳ ರಕ್ಷಣಾ ಸಮಿತಿಯವರು ಏನು ಮಾಡ್ತಾ ಇದ್ದಾರೆ, ಇವತ್ತು ಎಜುಕೇಷನ್ ಡಿಪಾರ್ಟ್ಮೆಂಟ್ ಏನು ಮಾಡ್ತಾ ಇದ್ದಾರೆ, ಏನು ಕಮಿಟಿಗಳಿದೆ ನಿಮ್ಮದು, ಯಾವ ಕಮಿಟಿಯಲ್ಲಿ ಯಾರ್ಯಾರಿದ್ದೀರ ನೀವು, SDMC ಕಮಿಟೀಸ್ ಏನಾಗಿದೆ. ಇವತ್ತು ಒಂದು ಹೆಣ್ಣು ಮಗು ಆಟ ಆಡೋ ವಯಸ್ಸಿನಲ್ಲಿ ಗರ್ಭಿಣಿ ಆಗಿದೆ ಅಂದರೆ ನಿಮಗೆ ಏನು ಮಾತಾಡಬೇಕು, ಇದು ಏನು ಹೇಗೆ ಅನ್ನೋದು ನಮಗೆ ತುಂಬ ಪ್ರಶ್ನೆ ಹಾಗೆ ಆಗಿದೆ. ನಾಚಿಕೆ ಮಾನ ಮರ್ಯಾದೆ ಯಾವುದೂ ಇಲ್ಲ ನಿಮಗೆ. ನಮ್ಮ ದೇಶದಲ್ಲಿ ರಕ್ಷಣೆ ಬಗ್ಗೆ ಮಾತಾಡ್ತಾ ಇದ್ದೀವಿ, ಕಾನೂನು ಬಗ್ಗೆ ಮಾತಾಡ್ತಾ ಇದ್ದೀವಿ, ಯಾವುದಾದೋ ಮಾತಾಡ್ತಾ ಇದ್ದೀವಿ. ಆದರೆ ಇವತ್ತು ಒಂದು ಚಿಕ್ಕ ಪುಟಾಣಿ ಮಗು ಮೇಲೆ ನೀವು ಅತ್ಯಾಚಾರ ಮಾಡಿ, ಆ ಮಗು ಅತ್ಯಾಚಾರ ಆಗಿಲ್ಲ ಅಂತ ನೀವು ಸೆಟಲ್ಮೆಂಟ್ ಮಾಡಿಕೊಂಡು ಇವತ್ತು ಆ ಮಗು ಪ್ರೆಗ್ನೆನ್ಸಿ ಆಗೋ ಅಲ್ಲಿ ಹೊರಗೆ ತೊಗೊಂಡು ಬಂದಿದ್ದೀವಿ ಅಂದರೆ ನಿಮಗೆ ನಿಜವಾಗ್ಲೂ ಮಾನ ಮರ್ಯಾದೆ ಯಾವುದೂ ಇಲ್ಲ. ಹಾಸ್ಟೆಲ್ ವಾರ್ಡನ್ಗಳೇ, ನೀವೇ ರಿಜೈನ್ ಮಾಡಿ ಹೋಗ್ರಿ ಎಲ್ಲಾದರೂ. ನಾಚಿಕೆ ಮಾನ ಮರ್ಯಾದೆ ಯಾವುದಾದ್ರು ಇದೆಯಾ ನಿಮಗೆ? ಒಂದು ಹೆಣ್ಣು ಮಗು ಹೊಟ್ಟೆ 9 months ಒಂದು ಬೇಬಿ, ಗೊತ್ತಾಗಲ್ಲ ಹೇಗೆ ಆಗತ್ತ ಬಾಡಿ ಅಂತ, ಹೇಗೆ ಡೆವಲಪ್ಮೆಂಟ್ ಆಗತ್ತಂತ ಗೊತ್ತಾಗಿಲ್ಲ. ನಾನು ವೀಲ್ ಚೇರ್ ಪರ್ಸನ್ ಕಾಣಿಸ್ತೀನಿ, ವೀಲ್ ಚೇರಲ್ಲಿ ಇದ್ದೀನಿ, ನಾನು ಕಾಣಿಸ್ತೀನಿ ನಿಮಗೆ. ನೀವೆಲ್ಲ ಚೆನ್ನಾಗಿರುವವರು, ನಿಮ್ಗೆಲ್ಲರ ಕಣ್ಣು ಏನಾಯ್ತು, ನಿಮ್ಮ ಕಣ್ಣುಗಳೇ ಏನಾಯ್ತು, ನಿಮ್ಮ ಬಾಯಿಗಳು ಏನಾಯ್ತು. ಇವತ್ತು ನೋಡಿದ್ರೆ ತುಂಬ ಬೇಜಾರಾಗ್ತಾ ಇದೆ. ನಮ್ಮ ರಾಜ್ಯದಲ್ಲಿ ಏನು ನಡೀತಾ ಇದೆ, ಎಷ್ಟು ಪೋಕ್ಸೋ ಕೇಸ್ಗಳು ದಿನಕ್ಕೂ ನೋಡಿ ಬೇಜಾರಾಗ್ತಾ ಇದೆ. ತುಂಬ ಕಷ್ಟ. ಇದಕ್ಕೆ ಡೈರೆಕ್ಟಾಗಿ ನೇರವಾಗಿ ಎಜುಕೇಷನ್ ಮಿನಿಸ್ಟರ್ ನೀವು ಯಾರಿದ್ದೀರೋ, ನೀವು ಇದಕ್ಕೆ ಎಮರ್ಜೆನ್ಸಿ ಆ್ಯಕ್ಷನ್ ಅವ್ರನ್ನ ಸಸ್ಪೆಂಡ್ ಮಾಡಬೇಕು. ಅವ್ರನ್ನ ಅವ್ರ ಅತ್ಯಾಚಾರ ಯಾರು ಮಾಡಿದಾರೋ ಆ ಮಗು ಮತ್ತು ಆ ಮಗುಗಾಗಿರೋ ಅನ್ಯಾಯದ ಬಗ್ಗೆ ಇವತ್ತು ಧ್ವನಿ ಎತ್ತಬೇಕು ಎಲ್ಲರೂ. ದಯಮಾಡಿ ಈ ಪ್ರಕರಣ ಏನಾಗಿದೆಯೋ, ಈ ಇಶ್ಯೂಸ್ ಮೇಲೆ ಕಾನೂನು ಕ್ರಮವಾಗಿ ಅವ್ರಿಗೆ ಎಲ್ಲರ ಮೇಲೂ ಫೋಕ್ಸೋ ಕಾಯ್ದೆ ಯೂಸ್ ಮಾಡಬೇಕು. ಮತ್ತು ಇವತ್ತು ಅವ್ರಿಗೆ ಫೋಕ್ಸೋ ಅಂಡರಲ್ಲಿ ಅವ್ರನ್ನ ಎಲ್ಲರನ್ನ ಅರೆಸ್ಟ್ ಮಾಡಬೇಕು. ಇದನ್ನ ಕಠಿಣವಾಗಿ ಕ್ರಮ ತಗೋಬೇಕು. ಎಲ್ಲ ಮಹಿಳಾ ಸಂಘಟನೆಗಳು ಮಾತಾಡಿ, ಮಕ್ಕಳ ಸಮಿತಿ ಸಂಘಟನೆಗಳು ಮಾತಾಡಿ ನಮ್ಮ ದೇಶದ ಪರಿಸ್ಥಿತಿ ಹೇಗಿದೆ ಅಂತ ಈಗ ಮಾತಾಡಿ. ನಮ್ಮ ಜಿಲ್ಲೆಯ ಪರಿಸ್ಥಿತಿ, ನಮ್ಮ ರಾಜ್ಯದ ಪರಿಸ್ಥಿತಿ, SC STಗಳ ಪರಿಸ್ಥಿತಿ, ಅಂಗವಿಕಲರ ಹೆಣ್ಣು ಮಕ್ಕಳ ಪರಿಸ್ಥಿತಿ, ಹೇಗೆ ನಮ್ಮನ್ನು ಯೂಸ್ ಮಾಡ್ತಾರಂತ ಗೊತ್ತಾಯ್ತಾ ಈಗ. ಇದು ನಮ್ಮ ಪರಿಸ್ಥಿತಿಗಳು, ಇದು ನಮ್ಮ ಕರ್ಮಗಳು, ಇದ್ರ ಮಧ್ಯದಲ್ಲಿ ನಾವು ಜೀವನ ಮಾಡಲೇಬೇಕು. ಸೊ ಇದು ಕೂಡಲೇ ಎಲ್ಲರನ್ನ ವಜಾಗೊಳಿಸ್ಬೇಕಂತ ಒತ್ತಾಯ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಕಿರಣ್ ನಾಯಕ್. ನಾನು ಪ್ಯಾರಾಲೀಗಲ್ ವಾಲಂಟಿಯರ್ಸ್ ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸ್ನೇಹಿತರೆ. ಬೇಜಾರು ಮಾಡ್ಕೋಬೇಡಿ, ನೋವಾಗಿದೆ. ಒಂದು ತಂಗಿ ಥರ, ಒಂದು ಚಿಕ್ಕ ಪಾಪು ಥರ ಇವತ್ತು ಒಬ್ಬ ಮಗುಕ್ಕೆ ಇಷ್ಟು ಮರ್ಯಾದೆ ಹೋಗಿದೆ ಅಂದರೆ ಇದೊಂದು ತುಂಬ ದುರದೃಷ್ಟಕರ. ಸೊ ಎಲ್ಲರೂ ಜವಾಬ್ದಾರಿ ಆಗಿರ್ತೀವಿ. ನಮ್ಮದು ರೆಸ್ಪಾನ್ಸಿಬಿಲಿಟಿ ಏನು ಅನ್ನೋದು ಕೂಡ ಇಂಪಾರ್ಟೆಂಟ್. ಸೊ ಎಲ್ಲರೂ ಸ್ಟ್ರಾಂಗ್ ಆಗಿ ಇದ್ರ ಮೇಲೆ ಹೋರಾಟ ಮಾಡಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸ್ನೇಹಿತರೆ.